ನಮಸ್ಕಾರ ವೀಕ್ಷಕರೇ, ಇವತ್ತು ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಯಲ್ಲಿ ನಡೀತಕ್ಕಂತಹ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ನಡೀತಾ ಇದೆ. ನಿನ್ನೆ ಮತ್ತು ಇವತ್ತು ನಮ್ಮೆಲ್ಲರಿಗೂ ಚಿರಪರಿಚಿತ ಇರುವಂತಹ ಇತಿಹಾಸ ತಜ್ಞರು ಆಗಿರುವಂತಹ ಧರ್ಮೇಂದ್ರ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಹೇಗಿದ್ದೀರಾ? ದೇವ್ರದೇ, ನಾನು ಚೆನ್ನಾಗಿದ್ದೀನಿ. ಬಹಳ ಖುಷಿ ಆಗುತ್ತೆ ಸರ್. ಪರಿಚಯ ಇಲ್ಲ, ಆದರೆ ಯಾವಾಗಲೂ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ, ಅಷ್ಟೊಂದು ಇತಿಹಾಸ ಅಂದರೆ ಪ್ರತಿಯೊಂದರ ಬಗ್ಗೆ ಆ ಇತಿಹಾಸವನ್ನು ಹೇಳ್ತಾ ಇರ್ತೀರಿ. ಅಷ್ಟೆಲ್ಲ ನೆನಪು ಹೆಂಗಿರುತ್ತೆ ಸರ್ ನಿಮಗೆ? ದೈವೇಚ್ಛೆ. ನಾನೇನು ನಂಬ್ಕೊಂಡಿದ್ದೀನಿ ಅಂದರೆ ಭಗವಂತ ಎಲ್ರಿಗೂ ಒಂದೊಂದು ಕೆಲಸ ಕೊಟ್ಟು ಕಳಿಸಿರ್ತಾನೆ. ನನಗೆ ಈ ಕೆಲಸ ಕೊಟ್ಟಿದ್ದಾನೆ, ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನು ಸರಿಯಾಗಿ ಮಾಡಿದ್ರೆ ಭಗವಂತನ ಇಚ್ಛೆಗೆ ಪಾತ್ರ ಆಗ್ತೀನಿ. ತಾಯಿ ಚಾಮುಂಡೇಶ್ವರಿ ನನಗೆ ಕೊಟ್ಟಿರೋ ಕೆಲಸ ಇದು. ಹಾಗಾಗಿ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಷ್ಟೇ ನಾನು ಹೇಳೋದು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ದೇವ್ರ ದಯೆಯಿಂದ ಇದನ್ನು ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದನ್ನು ನಾನು ಹೇಳ್ಬಲ್ಲೆ. ಸಾಮಾನ್ಯವಾಗಿ ಸರ್, ಈಗ ಇತಿಹಾಸ ಅಂದರೆ ನಾವು ಸಮಾಜ ಅಂತ ಹೇಳಿ ಕರಿತೀವಿ. ಆ ಸಮಾಜ ಪೀರಿಯಡ್ ಬಂತಂದರೆ ಸಾಕು, ಸಮಾಜದ ಜೊತೆಗೆ ನಮ್ಗೆ ನಿದ್ದೆನೂ ಬರ್ತಾ ಇತ್ತು. ಆದರೆ ನೀವು ಹಂಗಲ್ಲ, ನೀವು ಏನೋ ಹೇಳಿ ಬಿ ಅಲರ್ಟ್ ಅನ್ನೋ ಥರ ಹೇಳ್ತೀವಿ. ಹೌದು, ಯಾಕೆ ಅಂತಂದರೆ ಈಗಿನ ಪೀಳಿಗೆ ಅಥವಾ ಕೇಳುಗರಿಗೆ ನಾವು ಅದನ್ನು ಮನ ಮುಟ್ಟೋ ಥರ ಹೇಳಬೇಕು. ನಮ್ಮ ಮಹಾರಾಜರು ಅವ್ರು ಮಾಡಿದಂಥ ಜನೋಪಕಾರಗಳು ಅದನ್ನು ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೀವಿ. ಮಿಂಟೋ, ಬೌರಿಂಗು, ಕನ್ನಡ ಸಾಹಿತ್ಯ ಪರಿಷತ್ತು, ಈ ರಸ್ತೆ, ಈ ಕಟ್ಟೆ, ಈ ನೀರು, ಈ ನೆರಳು, ನೆಲ, ಜಲ, ಭೂಮಿ, ಸಾಹಿತ್ಯ, ಇತಿಹಾಸ ಎಲ್ಲ ಮಹಾರಾಜರು ಕೊಟ್ಟಂಥ ಭಿಕ್ಷೆ. ನಾವು ಒಂದು ಕ್ಷಣನಾರು ಅವ್ರನ್ನ ನೆನ್ಕೊಳ್ಳದೇ ಇದ್ದರೆ ಈ ಉಂಡಿದ್ದನ್ನು ನಾವು ದ್ರೋಹ ಮಾಡಿದ ಹಾಗೆ, ನಾವು ನಮ್ಮ ತಂದೆ ತಾಯಿಗಳಿಗೆ ದ್ರೋಹ ಮಾಡಿದಾಗೆ ನಾವು ಮಹಾರಾಜರು ನೆನ್ಕೊಳ್ಳದೇ ಇದ್ದರೆ. ಹಾಗಾಗಿ ಅವರು ನೆನೆಯುವಂಥ ಕಾರ್ಯ ಆಗಬೇಕು. ನಾವು ಸದಾ ನೆನ್ಕೋಬೇಕು ಅವ್ರನ್ನ. ಯಾರು ನಮ್ಗೆ ನೆರಳು ಕೊಟ್ಟಂಥ ಪುಣ್ಯಾತ್ಮನನ್ನು ನಾವು ಸದಾ ನೆನ್ಕೋಬೇಕು. ಹಾಗಾಗಿ ನಾನು ಎಲ್ಲಿ ಹೋದರೂ ನಮ್ಮ ಮಹಾರಾಜರು ಮಾಡಿದಂಥ ಜನೋಪಕಾರಗಳನ್ನು ನಾನು ಹೇಳ್ತಾ ಇರ್ತೀನಿ. ಇವರನ್ನೆಲ್ಲ ಮಾಡಿದಾರಪ್ಪ, ಇದನ್ನೆಲ್ಲ ಮಾಡಿದ್ದಾರೆ, ನಾವು ಅದನ್ನು ನೆನೆಸ್ಕೊಳ್ಳೋಣ, ಇದನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇರ್ತೀನಿ. ಯಾಕೆಂತಂದರೆ ನಮಗೆ ನಮ್ಮ ಹಿರಿಯರಲ್ಲಿ ಕೃತಜ್ಞತೆ ಇಲ್ಲದೇ ಇದ್ದರೆ ನಮ್ಮ ಮುಂದಿನ ಮಕ್ಕಳಿಗೆ ನಮ್ಮ ಮೇಲೆ ಯಾವುದೇ ರೀತಿ ಮರ್ಯಾದೆ ಇರೋದಿಲ್ಲ. ನನಗೇನು ಹೇಳ್ಕೊಡ್ದೆ ನಮ್ಮಪ್ಪ ಸತ್ತೋಗ್ಬಿಟ್ಟ ಅಂತ ಒಂದು ಕೃತಜ್ಞತೆ ಬಂದ್ಬಿಡ್ತಿದೆ. ಅದಾಗಬಾರ್ದು. ನಾವು ನಮ್ಮ ಹಿರಿಯರಿಂದ ಕಲಿತದ್ದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸೋದಷ್ಟೇ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ನೀವು ಈ ಕೇಳಿಗರೆಲ್ಲ ನೀವು ಮಹಾರಾಜರ ಕಥೆ ಎಲ್ಲೇ ಕೇಳಿರಿ, ಅಥವಾ ನಿಮ್ಮ ಊರಲ್ಲಿ ನೀವು ಯಾವ ಊರಿಂದ ಇದನ್ನು ನೋಡ್ತಾ ಇದ್ದೀರಾ, ನಿಮ್ಮಲ್ಲಿ ಊರಲ್ಲಿರ್ತಕ್ಕಂಥ ನೆಲ, ಜಲ, ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ತಲುಪಿಸಿ. ಅಷ್ಟೇ ನೀವು ಮಾಡಬಹುದಾದಂಥ ಮಹದುಪಕಾರ. ನೀವೇನೋ ಇನ್ನೊಂದು ದೊಡ್ಡ ಡ್ಯಾಮ್ ಕಟ್ಸ್ಬೇಕಾಗಿಲ್ಲ. ನಿಮ್ಮೂರಲ್ಲಿರೋವಂಥ ಚಿಕ್ಕ ಅರಣ್ಯವನ್ನು ಉಳಿಸಿ ನಿಮ್ಮ ಮುಂದಿನ ಪೀಳಿಗೆಗೆ ತಲುಪಿಸ್ಬಿಟ್ರೆ ನೀವು ಮಾಡೋವಂಥ ಉಪಕಾರ. ಅದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಸರ್, ಇಷ್ಟು ಕನ್ನಡ ನಿರರ್ಗಳವಾಗಿ ಮಾತಾಡ್ತೀರಿ. ನಿರೂಪಕರಿಗೆ ಒಂದು ಖುಷಿ, ನಿಮ್ಮಂಥವ್ರ ಜೊತೆ ನಾವು ನಿಂತು ಮಾತಾಡ್ತೀವಿ ಅಂತ. ಇನ್ನೊಂದು ಹೊಟ್ಟೆ ಕಿಚ್ಚು, ಏನಪ್ಪ ಇವ್ರು ನಮಗಿಂತ ಚೆನ್ನಾಗೇ ಮಾತಾಡ್ತಿದ್ದಾರೆ ಅಂತ. ಹಾಗೇನಿಲ್ಲ. ಕನ್ನಡ ಅಂದ ತಕ್ಷಣ ಏನು ಅನಿಸುತ್ತೆ ಸರ್? ಕನ್ನಡ ಅಂದ ತಕ್ಷಣ ಅದು ನನ್ನ ರಕ್ತದ ಧಮನಿಯಲ್ಲಿ ಹರಿತಾ ಇರ್ತಕ್ಕಂಥ ಭಾಷೆ. ಕನ್ನಡ ನನ್ನ ತಾಯಿ, ಕನ್ನಡ ನನ್ನ ಸರ್ವಸ್ವ ಮತ್ತು ಎಲ್ಲನೂ ನನ್ನ ಕನ್ನಡನೇ. ಯಾಕೆಂತಂದರೆ ನಮಗೆ ಇದನ್ನೇ ನಮ್ಮ ಶಾಲೆಯಲ್ಲಿ ನಾವು ಕಲಿತಿದ್ದು, ನಾವು ಓಡಾಟದಲ್ಲಿ ನಾವು ಕಲಿತಿದ್ದು, ನಮ್ಮ ಊರಿನಲ್ಲಿ ಕಲಿತಿದ್ದು, ನಮ್ಮ ಹಿರಿಯರಿಂದ ಕಲಿತಂಥ ಬಳುವಳಿ ಇದು. ನಾನು ಇದನ್ನೇ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ನಿಮ್ಮ ಮಕ್ಕಳನ್ನ ಮುಕ್ತವಾಗಿ ಬೆಳೆಸಿ, ಹರಟೆ ಹೊಡೆಯೋದಕ್ಕೆ ಬಿಡಿ. ನಿಮ್ಮ ಮಕ್ಕಳನ್ನ ನೀವು ಕೂತ್ಕೊಂಡು ಮುಕ್ತವಾಗಿ ಮಾತಾಡಿಸಿ. ನಿಮ್ಮ ಮಕ್ಕಳ ಜೊತೆ ನೀವು ಹರಟೆ ಹೊಡಿಲಿಲ್ಲ ಅಂದರೆ ಮಕ್ಕಳು ಮೌನವಾಗಿ ಬೆಡ್ರೂಮ್ ಸೇರಿಬಿಡ್ತವೆ, ಯಾರ ಜೊತೆಗೂ ಮಾತಾಡಲ್ಲ. ಅವರಾಯಿತು, ಅವ್ರ ಮೊಬೈಲ್ ಆಯಿತು, ಈ ಲೋಕದಲ್ಲಿ ಮುಳುಗೋಗ್ತಾರೆ. ಅದು ಆಗಬಾರ್ದು. ಮಕ್ಕಳನ್ನ ಮುಕ್ತವಾಗಿ ಬೆಳೆಸಿ, ನೀವು ಮುಕ್ತವಾಗಿ ಮಕ್ಕಳ ಜೊತೆ ಮಾತಾಡಿ. ನಿಮ್ಮ ಆಫೀಸ್ ಟೆನ್ಷನ್ 1000 ಇರಲಿ, ಮಕ್ಕಳ ಜೊತೆ ಮಾತಾಡಿ, ಅವ್ರ ಜೊತೆ ಹರಟೆ ಹೊಡಿರಿ. ಮಕ್ಕಳನ್ನ ಸೇರಿಸಿ ಹರಟೆ ಹೊಡೆಯೋದಕ್ಕೆ ಬಿಡಿ. ಅವರು ಮುಕ್ತವಾಗಿ ಬೆರೀಬೇಕು. ಒಂದು ಮುಕ್ತವಾದ ಸಮಾಜ, ಆರೋಗ್ಯಕರವಾದ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನ ಮುಕ್ತವಾಗಿ ತುಂಬ ಸಹೃದಯತೆಯಿಂದ ಬೆಳೆಸಬೇಕು. ಆಗ ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ಸುತ್ತಲ ಸಮಾಜ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಶಾಂತಿಯಿಂದ ಇರುತ್ತೆ. ಸೊ ಮಕ್ಕಳನ್ನು ಮುಕ್ತವಾಗಿ ಮಾತಾಡಿಸಿ. ಆಗ ಭಾಷೆ ತಂತಾನೆ ಸುಲಲಿತವಾಗಿ ಬರುತ್ತೆ. ಅದು ಯಾವುದೇ ಭಾಷೆ ಇರ್ಬೋದು, ನಿಮ್ಮ ಮನೆ ಭಾಷೆ ತುಂಬ ಸುಲಲಿತವಾಗಿ ಬರಬೇಕು ಅಂದರೆ ಮಕ್ಕಳ ಜೊತೆ ನೀವು ಮುಕ್ತವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ. ಸರ್, ನಾವು ಇತಿಹಾಸ ಯಾಕೆ ತಿಳ್ಕೋಬೇಕು? ಅಫ್ಕೋರ್ಸ್ ಇತಿಹಾಸ ತಿಳ್ಕೊಳ್ಳೇಬೇಕು. ಆದರೂ ನಮ್ಮೆಲ್ಲ ವೀಕ್ಷಕರಿಗೆ ನಮಗೆ ಪ್ರತಿಯೊಂದರ ಬಗ್ಗೆ ಇತಿಹಾಸ ಯಾಕೆ ಗೊತ್ತಿರಬೇಕು? ಯಾಕೆ ಅಂತಂದರೆ ನಾವಿರೋವಂಥ ಜಾಗದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದಾಗ ಅದ್ರ ಮೇಲೆ ನಮ್ಗೆ ಯಾವುದೇ ವ್ಯಾಮೋಹ ಇರೋದಿಲ್ಲ. ಈಗ ನೀವು ನಿಂತಿರ್ತಕ್ಕಂಥ ಈ ಕೋಣನ ಕುಂಟೆ 500 ವರ್ಷಗಳ ಹಿಂದೆ ವಿಜಯನಗರದ ಇಮ್ಮಡಿ ದೇವರಾಯನ ಕಾಲದಲ್ಲಿ ಉಂಬಳಿಯನ್ನು ಕೊಟ್ಟಂಥ ಜಾಗ ಅಂದಾಗ ನಿಮಗೆ ಇಲ್ಲಿ ಓಡಾಡ್ಬೇಕಾದ್ರೆ ಒಂದು ರೋಮಾಂಚನ ಆಗುತ್ತೆ. ಇಮ್ಮಡಿ ದೇವರಾಯ, ಪ್ರೌಢ ದೇವರಾಯ, ಹೆಮ್ಮೆಯ ದೊರೆ, ವಿಜಯನಗರದ ಹೆಮ್ಮೆಯ ದೊರೆ, ಅವನ ಕಾಲದಲ್ಲಿ ಇದು ಉಂಬಳಿಯ ಕೊಟ್ಟಂಥ ಜಾಗ ನಾವು ಕೋಣನ ಕುಂಟೆಯಲ್ಲಿ ಇದ್ದೀವಿ ಅಂದಾಗ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ. ಯಾರ್ಯಾರು ಬಂದು ಇಲ್ಲಿ ಓಡಾಡಿದ್ದಿರಬಹುದು, ಕೆಂಪೇಗೌಡರು ಓಡಾಡಿರ್ಬೋದು, ಇಮ್ಮಡಿ ದೇವರಾಯ ಓಡಾಡಿರ್ಬೋದು, ಮೈಸೂರು ಮಹಾರಾಜರು ಓಡಾಡಿರ್ಬೋದು, ಎಲ್ಲ ಮಹನೀಯರುಗಳು ಓಡಾಡಿದಂಥ ಜಾಗ, ಐತಿಹಾಸಿಕವಾದಂಥ ಜಾಗ ಕೋಣನಕುಂಟೆ. ನಾವಿಲ್ಲಿದ್ದೀವಿ ಇಂದಾಗ ನಮಗೊಂದು ಹೆಮ್ಮೆ ಆಗುತ್ತೆ. ನಾವಿಲ್ಲಿ ಓಡಾಡುವಾಗ ನಮ್ಮ ನೋಡೋವಂಥ ರೀತಿಯೇ ಬದಲಾಗುತ್ತೆ. ಏನು ಗೊತ್ತಿಲ್ಲ ಅಂದರೆ ಬೇರೆ ರಾಜ್ಯದವ್ರು ಇಲ್ಲಿ ಹೇಗಿದ್ದಾರೆ, ಇದಾಗಿ ಏನು ನಿರ್ವಿಕಾರವಾಗಿ ಹೇಗಿದ್ದಾರೋ ಹಾಗೆ ನಾವು ಯಾವುದೇ ವಿಕಾರಗಳಿಲ್ಲದೆ ಇಲ್ಲಿರ್ತೀವಿ, ಯಾವುದೇ ಭಾವನೆಗಳಿಲ್ಲದೆ ಇಲ್ಲಿರ್ತೀವಿ. ಭಾವನೆಗಳನ್ನು ಇಟ್ಕೊಂಡು ನಾವು ನಿಂತ ನೆಲವನ್ನು ಪ್ರೀತಿಸಬೇಕು ಅಂದರೆ ಇತಿಹಾಸ ತಿಳ್ಕೋಬೇಕು. ಇತಿಹಾಸ ತಿಳ್ಕೊಂಡಾಗ ಪ್ರೀತಿ ಹುಟ್ಟುತ್ತಮ್ಮ.
ಪ್ರೆಸ್ಟೀಜ್ ಫಾಲ್ಕನ್ ಸಿಟಿಗೆ ಆಗಮಿಸಿದ್ದೀರಿ, ಕನ್ನಡ ರಾಜ್ಯೋತ್ಸವಕ್ಕೆ ನೀವು ಕೂಡ ಅಣಿಯಾಗಿದ್ದೀರಿ. ನಿಮ್ಮ ಒಂದು ಸೆಷನ್ ನಾನು ಕೂಡ ಕೇಳಿದೆ ಸರ್, ತುಂಬ ಚೆನ್ನಾಗಿ ಮಾತನಾಡಿದ್ರಿ. ಅದರಲ್ಲಿ ವಿಶೇಷವಾಗಿ ನಮ್ಮ ವೀಕ್ಷಕರಿಗೂ ಹೇಳಿ ಕನ್ನಡ ರಾಜ್ಯೋತ್ಸವದ ಇತಿಹಾಸ. ಕನ್ನಡ ರಾಜ್ಯೋತ್ಸವದ ಇತಿಹಾಸ ನವೆಂಬರ್ 1, 1956ರಲ್ಲಿ ಎಲ್ಲ ರಾಜ್ಯಗಳ ಏಕೀಕರಣ ಆದಾಗ ಕರ್ನಾಟಕನೂ ಆಯಿತು. ಇನಿಷಿಯಲಿ 56ನೇ ಇಸ್ವಿನಲ್ಲಿ ಇದು ಕರ್ನಾಟಕ ಅಂತಿರಲಿಲ್ಲ, ಮೈಸೂರು ಅಂತಿತ್ತು. ಯಾಕೆಂದರೆ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ ಮೈಸೂರು ಏನಿತ್ತು, ಇಲ್ಲಿ ಮಾತ್ರ ಕನ್ನಡ ಇದ್ದಿದ್ದು. ಹಾಗಾಗಿ ಇದು ಮೈಸೂರು ರಾಜ್ಯ ಆಯಿತು. ಇಡೀ ಕರ್ನಾಟಕ ರಾಜ್ಯ ಅವತ್ತು ಮೈಸೂರು ರಾಜ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಕಾರಣ ಇಲ್ಲಿ ಮಾತ್ರ ಕನ್ನಡ ಇದ್ದಿದ್ದು. ಬೀದರು, ರಾಯಚೂರು, ಕೊಪ್ಪಳ, ಗುಲ್ಬರ್ಗ ಇಲ್ಲೆಲ್ಲ ನಿಜಾಮನ ಆಡಳಿತ ಇತ್ತು, ಉರ್ದು ಇತ್ತು. ಹುಬ್ಬಳ್ಳಿ, ಧಾರವಾಡ, ಬೈಲಹೊಂಗಲ, ಬೆಳಗಾವಿ, ಕಿತ್ತೂರು ಇಲ್ಲೆಲ್ಲ ಮರಾಠಿ ಇತ್ತು, ಮರಾಠಿಗರ ಆಡಳಿತ ಇತ್ತು. ಕೇರಳ, ಕೊಡಗು, ಮಂಗಳೂರು ಮತ್ತು ಬಳ್ಳಾರಿ ನೇರವಾಗಿ ಬ್ರಿಟಿಷರ ಆಡಳಿತದಲ್ಲಿತ್ತು. ಇಂಗ್ಲೀಷ್ ಆಡಳಿತ ಭಾಷೆ ಆಗಿತ್ತು. ಕನ್ನಡ ಆಡಳಿತ ಭಾಷೆಯಾಗಿ ಕನ್ನಡದಲ್ಲಿ ಕಾನೂನಿದ್ದಂಥ ಏಕೈಕ ಜಾಗ ಮೈಸೂರು ರಾಜ್ಯ. ಹಾಗಾಗಿ ಇದೆಲ್ಲ ಒಂದಾದಾಗ ಮೈಸೂರು ರಾಜ್ಯ ಅಂತಲೇ ಆಗಿದ್ದು 56ರಿಂದ. ಆದರೆ ಕರ್ನಾಟಕದ ಜನಕ್ಕೆ ಇದನ್ನು ಕರ್ನಾಟಕ ಸಾಮ್ರಾಜ್ಯ ಅಂತ ಇಡಬೇಕು ಅಂತಿತ್ತು. ಯಾಕಪ್ಪ ಅಂತಂದರೆ ವಿಜಯನಗರ ಸಾಮ್ರಾಜ್ಯವನ್ನು ನಾವು ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿತೀವಿ, ಅದನ್ನು ವಿಜಯನಗರ ಅಂತ ಕರೆಯೋದಿಲ್ಲ. ಕರ್ನಾಟಕ ಮಹಾ ಸಾಮ್ರಾಜ್ಯಾಧಿಪತಿ ಕೃಷ್ಣದೇವರಾಯರು ಅಂತ ಕರಿತೀವಿ ನಾವು. ಹಾಗೆ ಇದನ್ನು ಕರ್ನಾಟಕ ರಾಜ್ಯ ಅಂತ ಇಡಬೇಕು ಅಂತ ಎಲ್ಲರ ಆಸೆ ಆಗಿತ್ತು. 20 ವರ್ಷಗಳ ಸತತ ಪ್ರಯತ್ನದಿಂದ 1973 ನವೆಂಬರ್ 1ನೇ ತಾರೀಕು ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಂಪಿನಲ್ಲಿ ಇದನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ರು. ನಾವೆಲ್ಲ ಹೆಮ್ಮೆಯ ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ಇದೊಂದು ಕಾರಣ ಆಯಿತು. ಕೊನೆಯದಾಗಿ ಸರ್, ಎಲ್ಲ ಕನ್ನಡಿಗರಿಗೆ ಕನ್ನಡ ಕಲೀಲಿಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದರ ಜೊತೆಗೆ ಬೆಂಗಳೂರಿನಲ್ಲಿ ಕನ್ನಡೇತರರು ಇದ್ದಾರೆ, ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾರೇ ಬನ್ನಿ, ಯಾವುದೇ ಊರಿಗೆ ಹೋಗಿ ಆ ಊರಿನ ಭಾಷೆ ಕಲೀರಿ. ಬಿ ಎ ರೋಮನ್ ಇನ್ ರೋಮ್, ಅಷ್ಟೇ, ಭಾಳ ಸಿಂಪಲ್ಲು. ನಾನು ಸೌದಿ ಅರೇಬಿಯಾಗೆ ಹೋದಾಗ ಹೇಗೆ ಅರಬಿಂಗ್ ಕಲಿತು ನಾನು ಅಲ್ಲಿ 20 ವರ್ಷ ಜೀವನ ಮಾಡಿದ್ನೋ, ನೀವು ಬೆಂಗಳೂರಿಗೆ ಬಂದಾಗ ಕನ್ನಡ ಕಲಿತು ಜೀವನ ಮಾಡಿ. ಈಗ ನಾವು ಮದ್ರಾಸ್ಗೋ, ಹೈದರಾಬಾದ್ಗೋ, ಕೊಚ್ಚಿನ್ಗೋ ಹೋಗಿ ಕನ್ನಡ ಮಾತಾಡೋದು ನಡೆಯುತ್ತೆ? ಇಲ್ಲ. ಅಲ್ಲೆಲ್ಲ ಆಯಾ ಭಾಷೆಗಳನ್ನು ನಾವು ಕಲಿತು ಮಾತಾಡಿ ಅಲ್ಲಿ ಬದುಕೋದಿಲ್ವೇ? ಹಾಗೆ ನೀವು ಬೆಂಗಳೂರಿಗೆ ಬಂದಾಗ ನಮ್ಮ ಜೊತೆ ಕನ್ನಡ ಮಾತಾಡಿ. ಬ್ರೋಕನ್ ಕನ್ನಡ ಮಾತಾಡಿದ್ರೂ ಪರವಾಗಿಲ್ಲ, ವಿ ಲವ್ ಯು. ನಾವು ನಿಮ್ಗೆ ಕನ್ನಡ ಕಲಿಸ್ತೀವಿ. ನಾವೆಲ್ಲ ನಿಮ್ಮನ್ನು ಭಾಳ ಪ್ರೀತಿಯಿಂದ ದೋಸೆ ಕೊಡಿಸಿ ಕನ್ನಡ ಕಲಿಸಿ ನಿಮ್ಮನ್ನು ಕನ್ನಡಿಗರಾಗಿ ಮಾಡಿ ನಾವು ನಮ್ಮ ಜೊತೆ ಇಟ್ಕೊಳ್ತೀವಿ. ದಯವಿಟ್ಟು ನಮ್ಮ ಜೊತೆ ಕನ್ನಡ ಮಾತಾಡಿ. ನೀವು ಕನ್ನಡಿಗರಾಗಿ ಮುಂದಿನ ವರ್ಷದಿಂದ ನಮ್ಮ ಜೊತೆ ರಾಜ್ಯೋತ್ಸವಕ್ಕೆ ಬನ್ನಿ, ನಮ್ಮ ಜೊತೆ ಟೂರಿಗೆ ಬನ್ನಿ, ಇತಿಹಾಸ ಕೇಳೋದಕ್ಕೆ ಬನ್ನಿ, ಪಿಕ್ಚರ್ಗೆ ಹೋಗೋಣ ಬನ್ನಿ, ದೋಸೆ ತಿನ್ನೋಣ ಬನ್ನಿ, ನಮ್ಮ ಜೊತೆ ಕನ್ನಡಿಗರಾಗಿರಿ. ನಿಮ್ಮಷ್ಟು ಸುಖಿಗಳು ಯಾರೂ ಇರೋದಿಲ್ಲ. ನಾನು ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ಸ್ನೇಹಪರರು ಅಂದರೆ ಕನ್ನಡಿಗರು. ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂಥ ಜನ ನಾವು ಕನ್ನಡಿಗರು. ನಮ್ಮಂಥ ಹೃದಯ ವೈಶಾಲ್ಯತೆ ಇರೋರ ಜೊತೆ ನೀವು ಬೆರೆಯೋದು ನಿಮ್ಮ ಪೂರ್ವ ಜನ್ಮ ಸುಕೃತ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಕನ್ನಡಿಗರಾಗಿ ಕನ್ನಡಿಗರ ಪ್ರೀತಿಯನ್ನು ಭಾಳ ಸುಲಭ ಗಳಿಸ್ಕೊಳ್ಳೋದು, ಭಾಳ ಬೇಗ ಗಳಿಸ್ಕೊಳ್ಳಿ. ಸರ್, ನಿಜ ಹೇಳ್ತೀನಿ, ನನಗೆ ಮಾತು ಮುಗಿಸ್ಲಿಕ್ಕೆ ಇಷ್ಟನೇ ಇಲ್ಲ. ಆದರೆ ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಎಲ್ಲ ವೀಕ್ಷಕರಿಗೂ, ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಇತಿಹಾಸದ ಬಗ್ಗೆ ಒಂದಷ್ಟು ಜ್ಞಾನ ನೀವು ಇವತ್ತು ಕೊಟ್ರಿ. ನಮಗೆ ತುಂಬ ಖುಷಿ ಆಯಿತು. ಇವತ್ತು ತುಂಬ ಹೆಮ್ಮೆಯ ವಿಚಾರ, ನಿಮ್ಮ ಪಕ್ಕದಲ್ಲಿ ಕೂತು, ನಿಮ್ಮ ಪಕ್ಕದಲ್ಲಿ ನಿಂತು ಇಷ್ಟೊಂದು ಮಾತುಗಳನ್ನು ಆಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದ. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ನೆಮ್ಮದಿಯಿಂದ, ಆರೋಗ್ಯದಿಂದಿರಿ, ನೆಮ್ಮದಿಯಿಂದ ಇರಿ. ಇವೆರಡೇ ಮುಖ್ಯ ಬದುಕಲ್ಲಿ, ನೆಮ್ಮದಿ ಮತ್ತು ಆರೋಗ್ಯ ಎರಡೂ ನಿಮಗೆ ದೇವರು ಕರುಣಿಸಲಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಚಾಮುಂಡೇಶ್ವರಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಸರ್ ಅವರ ಮಾತು.